ಅದೇ ಗ್ಯಾರಂಟಿ ಹೌದು. ಈ ಒಂದು ಗುರುತರವಾದ ಒಂದು ಹೊಣೆಗಾರಿಕೆ ಕೊಟ್ಟಿದ್ದಾರೆ. ನಮ್ಮ ರಾಜಾಜಿನಗರ ಕ್ಷೇತ್ರಕ್ಕೆ ಗ್ಯಾರಂಟಿ ಕಮಿಟಿ ಚೇರ್ಮನ್ ಆಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸೊ ಇದು ಈ ಗ್ಯಾರಂಟಿ ಯೋಜನೆಗಳೇನೇ ಅದನ್ನು ಅಳವಡಿಕೆಗೆ ಹೇಗಾಗಿದೆ ಏನಾಗಿದೆ ಅಂತ ಅದು ಉಸ್ತುವಾರಿ ಅಥವಾ ಆಗಬೇಕಾದಂಥ ಕೆಲಸಗಳು ಮಾಡುವಂಥ ಹೊಣೆಗಾರಿಕೆ. ಆ ದಿಕ್ಕಿನಲ್ಲಿ ಖಂಡಿತ ಕೆಲಸ ಮಾಡೋಣ. ಏನೆಲ್ಲ ಎಲ್ರಿಗೂ ಒಳ್ಳೇದಾಗಲಿ ಸರ್. ನಾರಾಯಣಪ್ಪ ಅಂತ ರಾಧಾಕೃಷ್ಣನ ಆತ್ಮೀಯ ಸ್ನೇಹಿತರು ಹಾಗೂ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಪ್ರೆಸಿಡೆಂಟು OBC ವಿಭಾಗಕ್ಕೆ. ನಾವು 35 ವರ್ಷದ ಸ್ನೇಹಿತರು. ಆದರೆ ನಮ್ಮ TN ರಾಧಾಕೃಷ್ಣ ಅವ್ರಿಗೆ ಏನು ಕೊಟ್ಟಿದ್ದಾರೆ ಗ್ಯಾರಂಟಿ ಸಮಿತಿ ಚೇರ್ಮನ್, ಇದು ಸಾಲದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವರ ಒಂದು ಸಾಧನೆಗೆ ಇದು ಅಂತಹ ಏನು ದೊಡ್ಡ ಇದಲ್ಲ, ಏನು ಪೋಸ್ಟ್ ಅಲ್ಲ. ಆದ್ರೂ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಕಮಿಟಿಗೆ ಚೇರ್ಮನ್ ಆಗಿ ಕೊಡಬೇಕು. ಅಥವಾ ಈ ಭಾಗಕ್ಕೆ ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ ಏನು ಬರುತ್ತೆ GBA, ಅದರಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಆಗದಿರ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ಕೇಳ್ಕೊಂತ ಇದ್ದೀನಿ ನಮ್ಮ ಕಾಂಗ್ರೆಸ್ ಲೀಡರ್ಗಳಲ್ಲಿ. ಹಾಗಾಗಿ ರಾಧಾಕೃಷ್ಣ ಅವ್ರ ಸಾಧನೆ ಅಪಾರ. ಯಾಕಂದ್ರೆ ಅವ್ರು ಮಾಡಿದಂಥ ಸಾಧನೆ ಏನಿದೆ, ನಿಮಗೆ ಕೊರೋನಾ ಟೈಮಲ್ಲಿ ಇರ್ಬೋದು, ಯಾವುದೇ ಕಾಂಗ್ರೆಸ್ ಪಕ್ಷಗಳು ಇರ್ಬೋದು, ಆ ಪಕ್ಷಗಳದ್ದು ಯಾವುದೇ ಕಾರ್ಯಕ್ರಮದಲ್ಲಿ ಅವ್ರು ಕರ್ಕೊಂಡು ಹೋಗೋಷ್ಟು ಜನ ಇರ್ಬೋದು, ಅವ್ರು ಸೇರಿಸೋಷ್ಟು ಜನ ಇರ್ಬೋದು, ಆಮೇಲೆ ಅವ್ರ ಜನಪ್ರಿಯತೆ ಏನಿದೆ ನೋಡಿ ತುಂಬಾ ಇದೆ. ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಇಲ್ಲಿನ ಲೋಕಲ್ ಲೀಡರ್ಗಳು ಇರ್ಬೋದು ಅಥವಾ ನಮ್ಮ ಪುಟ್ಟಣ್ಣ ಸಾಹೇಬ್ರು ಇರ್ಬೋದು, ಯಾರೇ ಆಗ್ಲಿ ಅವ್ರದ ಒಂದು ಸರ್ವಿಸ್ನ ಉಪಯೋಗಿಸ್ಕೊಂಡು ಅವ್ರನ್ನ ಗುರುತಿಸ್ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೆ ಒಂದು ಚೇರ್ಮನ್ ಕೊಡ್ಬೇಕು ಅಂತ ಈ ಮೂಲಕ ನಿಗಮ ಮಂಡಳಿಗೆ ಚೇರ್ಮನ್ ಕೊಡ್ಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತೇನೆ. ಕುಮಾರ್ ಅಂತ ನಾನು ಕಾಮಾಕ್ಷಿಪಾಳ್ಯ ವಾರ್ಡ್ ಅಧ್ಯಕ್ಷ. ನಾನಿವತ್ತು ಇಲ್ಲಿ ನಿಂತಿದ್ದೀನಿ ವಾರ್ಡ್ ಅಧ್ಯಕ್ಷ ಆಗಿ ಅಥವಾ ಪಕ್ಷದಲ್ಲಿ ಇದ್ದೀನಿ ಅಂತಂತಂದ್ರೆ ರಾಧಾಕೃಷ್ಣ ಸರೇ ಕಾರಣ. ಅವರೇ ನಮ್ಮನ್ನು ಇಲ್ಲಿವರೆಗೂ ತಂದು ಬಿಡೋದಕ್ಕೆ ದಾರಿಯಾಗಿರೋದು. ಸೊ ಈಗ ನಾರಾಯಣಪ್ಪ ಸರ್ ಹೇಳ್ದಂಗೆ, ಸೊ ಅವರು ಇದಕ್ಕೆ ಯಾವತ್ತೋ ಡಿಸರ್ವ್ ಆಗಿದ್ರು. ಸೊ ಯಾವತ್ತೋ ಕೊಡುವಂಥದ್ದನ್ನ ಸ್ವಲ್ಪ ಲೇಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ. ಸೊ ಅವ್ರು ಮಾಡಿರೋ ಕೆಲಸ ಕಾಂಗ್ರೆಸ್ ಪಕ್ಷದ ಪರವಾಗಿ, ಒಂದು ಪಕ್ಷ ಅಂತ ಬಂತು ಅಂತಂದ್ರೆ ಎಷ್ಟೋ ಅವರು ಇಂಡಿವಿಜುವಲ್ ಮೀಟಿಂಗ್ಸು ಅಥವಾ ಯಾವುದೋ ಒಂದೊಂದು ಎಷ್ಟೋ ಮಿಸ್ ಮಾಡ್ಕೊಂಡ್ರು. ಪಕ್ಷದ ಕಾರ್ಯಕ್ರಮ ಅಂತ ಬಂದ್ರೆ ಯಾವತ್ತು ಟೊಂಕ ಕಟ್ಟಿ ನಿಂತಂತವ್ರು. ನಾವೇ ಎಷ್ಟೋ ಸರಿ ಹೇಳ್ತಾ ಇದೀವಿ, ಸರ್ ಇಷ್ಟೊಂದು ಯಾಕೆ ಅಷ್ಟೊಂದು ಯಾಕೆ ಅಂತಂದ್ರು ಕೇಳ್ತಾನೆ ಇಲ್ಲ. ಪಕ್ಷದ ಕೆಲಸ ಅಂತಂತಂದ್ರೆ ಅವ್ರ ಮನೆ ಕೆಲಸಕ್ಕಿಂತ ಅತಿ ಹೆಚ್ಚು ಪ್ರೀತಿಯಿಂದ ಮಾಡಿರೋಂಥವ್ರು ಅವರು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಥಾನ ಸಿಗ್ಲಿ, ಇನ್ನೂ ಅತಿ ಹೆಚ್ಚು ದೊಡ್ಡ ಸ್ಥಾನ ಕೊಟ್ಟರು ಕಡಿಮೆನೇ. ಸೊ ಅವ್ರ ಸಾಧನೆ, ಅವರ ಪರಿಶ್ರಮ, ಅವರ ಅದರಲ್ಲೂ ನಮ್ಮ ಕಾಮಾಕ್ಷಿಪಾಳ್ಯ ಭಾಗಕ್ಕೆ ಅವರೊಂದು ಕಾಂಗ್ರೆಸ್ ಅಂತಂದ್ರೆ ರಾಧಾಕೃಷ್ಣ ಸರ್ ಅಂದ್ರೆ ಕಾಂಗ್ರೆಸ್ ಅನ್ನೋವಂಥ ಸ್ಥಿತಿ ಬಂದ್ಬಿಟ್ಟಿದೆ. ಅಂದ್ರೆ ಒಂದು ಬಿಸ್ಲರಿ ವಾಟರ್ಗೆ ಮಿನರಲ್ ವಾಟರ್ನ ಬಿಸ್ಲರಿ ಅಂತಾರಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅಷ್ಟು ಅವರು ಸಾಧನೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಕಾಮಾಕ್ಷಿಪಾಳ್ಯ ವಾರ್ಡ್ ಅಧ್ಯಕ್ಷೆ. ರಾಧಾಕೃಷ್ಣ ಸರ್ ತುಂಬಾ ಕೊರೋನಾ ಟೈಮ್ ಇಂದನೂ ಹೆಸರು ಮಾಡಿ ಒಳ್ಳೆ ಕೆಲಸಗಳು ಮಾಡಿ ಜನಗಳಿಗೆ ಸೇವೆ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋದೇನೆ ನಮ್ಮ ಉದ್ದೇಶ.